ಈ ನಡುವೆ ಪ್ರಜ್ವಲ್ ರೇವಣ್ಣ ಎಂಟ್ರಿ. ಪ್ರಜ್ವಲ್ ರೇವಣ್ಣ ಸ್ಟೋರಿ ಎಂಟ್ರಿ ಆಯ್ತು. ಈಗ ಪ್ರಜ್ವಲ್ ಪುರುಷತ್ವ ಪರೀಕ್ಷೆ SIT ಕೈಯಲ್ಲಿ. ಇದು ಒಂದು ಕಂಪಲ್ಸರಿ ಮಾಡಲೇಬೇಕಾಗಿರುವಂಥದ್ದು, ಪ್ರೋಟೋಕಾಲ್ ಥರ. ಪ್ರಜ್ವಲ್ ಪುರುಷತ್ವ ಪರೀಕ್ಷೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಪುರುಷತ್ವ ಪರೀಕ್ಷೆ. ಯಾಕೆ ಅಂತಂದರೆ ಅನೇಕ ಕಡೆ ಏನಾಗುತ್ತೆ, ಇಂಥ ಕೇಸ್ಗಳು ಬಂದಾಗ, ಲೈಂಗಿಕ ದೌರ್ಜನ್ಯ ಕೇಸ್ ಬಂದಾಗ, ಒಂದು ಕೇಸ್ ಏನಾಗುತ್ತೆ, ಆತನಿಗೆ ಪುರುಷತ್ವನೇ ಇಲ್ಲ, ಸಾಮರ್ಥ್ಯ ಇಲ್ಲ, ಇಂಥ ಕೇಸ್ಗಳು ಬಿದ್ದೋಗುತ್ತೆ. ಹಾಗಾಗಿ ದೈಹಿಕ ಸಂಪರ್ಕ ಸಾಧಿಸಲು ಪ್ರಜ್ವಲ್ ಸಮರ್ಥರಿದ್ದಾರಾ ಇಲ್ವಾ ಈ ಚೆಕಿಂಗ್ ಆಗುತ್ತೆ. ಇವರೇನೋ ವಿಡಿಯೋ ಮಾಡಿದಾಗ ಏನೋ ಮಾಡ್ಕೊಂಡಿದ್ರು, ಒಂದು 2000 ವಿಡಿಯೋ. ಪೊಲೀಸರು ಇವರನ್ನು ಇಟ್ಕೊಂಡು ವಿಡಿಯೋ ಮಾಡಿದ್ರಲ್ಲ, ಭಾಳ ಮುಜುಗರ ಆಯ್ತು ಅಂತ ಇವರಿಗೆ. ಅಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಜಯ್, ಈಗಾಗಲೇ SIT ವರದಿ ಬಂದಿದೆ ಪುರುಷತ್ವ ಪರೀಕ್ಷೆಯದ್ದು. ಈ ಹಿಂದೆ ಒಂದು ಸ್ಟೋರಿ ನನಗೆ ಕರೆಕ್ಟಾಗಿ ನೆನಪಿದ್ರೆ, ಬಿಡದಿ ನಿತ್ಯಾನಂದನದ್ದು ಕೂಡ ಇದೇ ಥರ ಆಗಿತ್ತು. ಪುರುಷತ್ವ ಪರೀಕ್ಷೆಯನ್ನು ಮಾಡಿದರು. ಅಲ್ಲಿ ಪುರುಷತ್ವ ಪರೀಕ್ಷೆಯಲ್ಲಿ ಆತ ಸಮರ್ಥ ಹಿಂಗೆಲ್ಲ ಬರ್ತಾ ಇತ್ತು. ಸೊ ಏನು ಅಪ್ಡೇಟ್ ಇದೆ ಇದರ ಬಗ್ಗೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತದ್ದು. ಅಂದ್ರೆ ಕಿಡ್ನಾಪ್ ಕೇಸ್ ಸೇರಿದಂತೆ ಇನ್ನುಳಿದ 4 ಕೇಸ್ಗಳು ಕೂಡ ಇವರ ಮೇಲೆ ಇರುವಂತದ್ದು. ಅದರಲ್ಲೂ ಕೂಡ CID ಕೂಡ ದಾಖಲಾಗಿರುವಂತದ್ದು. ಆದ್ರೆ ಏನು ತನಿಖೆ ಮಾಡುವಂತ ಸಂದರ್ಭದಲ್ಲಿ ನಾನು ಸಮರ್ಥನ ಇಲ್ಲ ಅನ್ನೋ ಒಂದು ವಿಚಾರಗಳು ಕೂಡ ಇವರು ಹೇಳ್ಕೊಂಡಿದ್ರು ಅಂತ ಹೇಳಾಗಿರುವಂತದ್ದು. ಆ ಸಂದರ್ಭದಲ್ಲಿ ಅವ್ರು ಏನೇ ಹೇಳಿದ್ರು ಕೂಡ ಪೊಲೀಸರು ಮಾಡುವಂತ ಕರ್ತವ್ಯವನ್ನ ಮಾಡ್ತಾರೆ. ಸೊ ಹೀಗಾಗಿ ಅವರು ಕೂಡ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಆನಂತರ ಕೋರ್ಟ್ ನ ಪರ್ಮಿಷನ್ ಅನ್ನ ತಗೊಂಡು ಆ ನಂತರ ಪುರುಷತ್ವ ಪರೀಕ್ಷೆಯನ್ನ ಮಾಡಿಸ್ಬೇಕಾಗತ್ತೆ. ಆ ಕೋರ್ಟ್ ಪರ್ಮಿಷನ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂತಹ ವೈದ್ಯರು ಮಾಡೋದಿಲ್ಲ. ಅದು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾತ್ರ ಅದು ಲಭ್ಯವಿರುವಂತದ್ದು, ಅಲ್ಲೂ ಕೂಡ ಮಾಡಿಸಿರುವಂತದ್ದು. ಆ ನಂತರದಲ್ಲಿ ಈಗ ಒಂದು ರಿಪೋರ್ಟ್ ಕೂಡ ಬಂದಿರುವಂತದ್ದು, ದೈಹಿಕ ಸಂಪರ್ಕಕ್ಕೆ ಇವರು ಸಾಧಿಸೋದಕ್ಕೆ ಇವರು ಸಮರ್ಥರಿದ್ದಾರೆ ಅನ್ನೋ ಒಂದು ವಿಚಾರವೂ ಕೂಡ ಈಗಾಗಲೇ ಹೇಳಿಕೆಗೆ ಬಂದಿರುವಂತದ್ದು. ಆದ್ರೆ ಈಗ ಆ ಒಂದು ಹೇಳಿಕೆಯನ್ನು ಆಧರಿಸಿ ಇವರು ಇಲ್ಲಿ ಕೊಟ್ಟಿರುವಂತ ರಿಪೋರ್ಟ್ ಏನಿದೆ ಅದು ತದ್ವಿರುದ್ಧವಾಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ರಿಪೋರ್ಟ್ ನ ಇಟ್ಕೊಂಡು ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಕೂಡ ಇನ್ನೂ ಕೂಡ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವರು ಕೂಡ ಸಮರ್ಥರಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಹೇಳುವಂತ ಸಂದರ್ಭದಲ್ಲಿ ಅವ್ರು ಯಾರು ಕೂಡ ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ, ಮತ್ತೆ ನನಗೆ ಅವ್ರು ಯಾರು ಪರಿಚಯನೇ ಇರ್ಲಿಲ್ಲ, ಅವ್ರು ಯಾರು ಸಂತ್ರಸ್ತೆಯರು ಯಾರು ದೂರನ್ನ ಕೊಟ್ಟಿದ್ದಾರೋ ಅವ್ರು ಯಾರು ನನಗೆ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅನ್ನೋ ಒಂದು ವಿಚಾರಗಳನ್ನ ಕೂಡ ಹೇಳಿದ್ರು. ಆದ್ರೆ ಈಗ ರಿಪೋರ್ಟ್ ಇಲ್ಲಿ ಬೇರೆ ರೀತಿಯಾದಂತಹ ಕಥೆಯನ್ನೇ ಸಹ ಹೇಳ್ತಾ ಇರುವಂತದ್ದು. ಇದರ ಜೊತೆಗೆ ಧ್ವನಿ ಪರೀಕ್ಷೆಗೂ ಕೂಡ ಏನು SIT ತಂಡ ಕೂಡ ಎಲ್ಲ ಏನು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡು ಆನಂತರ ಎಲ್ಲವನ್ನು ಕೂಡ ಟೆಸ್ಟ್ ಅನ್ನು ಮಾಡಿಸಿತ್ತು. ಅದೇ ಆ ಒಂದು ರಿಪೋರ್ಟ್ಗಳು ಕೂಡ ಇನ್ನು SIT ಕೈ ಸೇರಿಲ್ಲ. ಈಗ ಕೇವಲ ಈ ಒಂದು ವಿಚಾರದ ಒಂದು ರಿಪೋರ್ಟ್ ಈಗಾಗಲೇ ಕೈ ಸೇರಿರುವಂತದ್ದು. ಮುಂದಿನ ದಿನಗಳಲ್ಲಿ ಇದು ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೂ ಕೂಡ ಸಾಕಷ್ಟು ಏನು ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.